ಸ್ವಿಟ್ಜರ್ಲ್ಯಾಂಡ್ ಜಗತ್ತಿನ ಅತ್ಯಂತ ಸುಂದರ ಮತ್ತು ಶ್ರೀಮಂತ ದೇಶಗಳಲ್ಲಿ ಒಂದು. ದೇಶದ ಒಟ್ಟು ಜನಸಂಖ್ಯೆ ಎಷ್ಟು ಗೊತ್ತಾ? ಕೇವಲ 89 ಲಕ್ಷ. ಆದ್ರೆ ನಿಮಗೆ ಗೊತ್ತಾ, ನಮ್ಮ ಭಾರತದಲ್ಲಿ ಪ್ರತಿ ವರ್ಷ ಬರೋಬ್ಬರಿ 15 ಲಕ್ಷಕ್ಕೂ ಹೆಚ್ಚು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಪಾಸ್ ಆಗಿ ಹೊರ ಬರ್ತಾ ಇದ್ದಾರೆ. ಅಂದ್ರೆ ಸ್ವಿಟ್ಜರ್ಲ್ಯಾಂಡ್ ದೇಶದ ಒಟ್ಟು ಜನಸಂಖ್ಯೆಗಿಂತ ಹೆಚ್ಚಿನ ಇಂಜಿನಿಯರ್ಗಳನ್ನು ನಮ್ಮ ದೇಶ ಕೇವಲ 5-6 ವರ್ಷಗಳಲ್ಲಿ ಸೃಷ್ಟಿ ಮಾಡಿಬಿಡುತ್ತೆ. ಕೇಳಲು ಎಷ್ಟು ಹೆಮ್ಮೆ ಅನ್ಸುತ್ತೆ ಅಲ್ವಾ? ಭಾರತ ಜಗತ್ತಿನಲ್ಲಿ ಅತಿ ಹೆಚ್ಚು ಯುವಕರನ್ನ ಹೊಂದಿರುವ ದೇಶ ಅಂತ ಕಾಲೇಜುಗಳ ಜಾಹೀರಾತಿನಲ್ಲಿ ನೋಡೇ ಇರ್ತೀರಾ. ಆದ್ರೆ ಇಲ್ಲೊಂದು ಕೈ ಸತ್ಯ ಅಡಗಿದೆ. ಒಂದು ಇಂಜಿನಿಯರ್ಗಳು ಪದವೀಧರರು ಪ್ರತಿ ವರ್ಷ ಹೊರ ಬಂದರೂ ಜಗತ್ತಿನ ಹೊಸ ಸಂಶೋಧನೆಗಳು ಗ್ಲೋಬಲ್ ಇನ್ವೇಟಿವ್ ಪಟ್ಟಿಯಲ್ಲಿ ಸ್ವಿಟ್ಜರ್ಲ್ಯಾಂಡ್ ಮೊದಲನೇ ಸ್ಥಾನದಲ್ಲಿದೆ. ಆದರೆ ನಮ್ಮ ಭಾರತ ಸ್ವತಂತ್ರ ಸಿಕ್ಕ ದಿನದಿಂದ ಇಲ್ಲಿಯವರೆಗೂ ವಿಜ್ಞಾನ ಕ್ಷೇತ್ರದಲ್ಲಿ ನಮಗೆ ಸಿಕ್ಕಿದ್ದು ಬೆರಳೆಣಿಕೆಯಷ್ಟು ನೊಬೆಲ್ ಪ್ರಶಸ್ತಿಗಳು ಮಾತ್ರ. ಇನ್ನು ನಿರುದ್ಯೋಗದ ಕತೆ ಕೇಳಿ. ದೇಶದ ಪ್ರಮುಖ ಉದ್ಯೋಗದ ವರದಿ ಪ್ರಕಾರ ನಮ್ಮ ದೇಶದಲ್ಲಿ ಡಿಗ್ರಿ ಮುಗಿಸಿ ಹೊರಬರುವ 80% ಯುವಕರು ಯಾವುದೇ ಕಂಪನಿಗಳಿಗೆ ನೇರವಾಗಿ ಕೆಲಸಕ್ಕೆ ಸೇರಲು ಅರ್ಹರೇ ಅಲ್ಲ. ಹೌದು, ಕಂಪನಿಗಳು ಹೇಳುವ ಪ್ರಕಾರ ಇವತ್ತಿನ ಪದವಿಗಳಲ್ಲಿ ಡಿಗ್ರಿ ಸರ್ಟಿಫಿಕೇಟ್ ಇದೆ, ಆದರೆ ಕಂಪನಿಗೆ ಬೇಕಾದ ಕೌಶಲ್ಯ ಇಲ್ಲವೇ ಇಲ್ಲ. ನಾವು ಗೂಗಲ್ನ CEO ಸುಂದರ್ ಪಿಚೈ ಅಥವಾ ಮೈಕ್ರೋಸಾಫ್ಟ್ನ ಸತ್ಯ ನಡೆದಿದ್ದೆಲ್ಲ ಫೋಟೋವನ್ನು ನೋಡಿ ವಾಟ್ಸಪ್ ಸ್ಟೇಟಸ್ ಹಾಕ್ತೀವಿ, ಹೆಮ್ಮೆ ಪಡ್ತೀವಿ. ಆದರೆ ನಾವೊಂದು ವಿಷಯವನ್ನ ಮರ್ತೇ ಬಿಡ್ತೀವಿ. ಅವರೆಲ್ಲ ಬೆಳೆದಿದ್ದು ಮತ್ತು ಸಾಧನೆ ಮಾಡಿದ್ದು ವಿದೇಶದ ಶಿಕ್ಷಣ ಮತ್ತು ಅಲ್ಲಿನ ವ್ಯವಸ್ಥೆಯಲ್ಲೇ. ಹಾಗಾದರೆ ಪ್ರತಿ ವರ್ಷ ಲಕ್ಷ ಫೀಸ್ ಕಟ್ಟಿ ನಮ್ಮ ಯುವಕರು ಪಡೆಯುವ ಈ ಶಿಕ್ಷಣ ನಿಜಕ್ಕೂ ಜ್ಞಾನ ಕೊಡ್ತಾ ಇದೆಯಾ, ಅಥವಾ ಬರೀ ನಿರುದ್ಯೋಗಿಗಳನ್ನು ಸೃಷ್ಟಿಸುವ ಒಂದು ಕಾರ್ಖಾನೆಯಾಗಿ ಬದಲಾಗ್ತಾ ಇದೆಯಾ? ಇದರ ರಹಸ್ಯ ಅಡಗಿರುವುದು ಇವತ್ತಿನ ಕಾಲೇಜುಗಳಲ್ಲ, ಬದಲಾಗಿ 200 ವರ್ಷಗಳ ಹಿಂದಿನ ಇತಿಹಾಸದಲ್ಲಿ. ಇವತ್ತಿನ ಈ ಶಿಕ್ಷಣ ವ್ಯವಸ್ಥೆ ಯಾಕೆ ಇಷ್ಟೊಂದು ಹದಗೆಟ್ಟಿದೆ ಅಂತ ನಮಗೆ ಅರ್ಥವಾಗಬೇಕಾದರೆ ನಾವು ಇವತ್ತಿನ ಕಾಲೇಜುಗಳನ್ನು ನೋಡಿ ಪ್ರಯೋಜನ ಇಲ್ಲ. ನಾವು ಇತಿಹಾಸ ಪುಟಗಳನ್ನು ತಿರುವಿ ಹಾಕಬೇಕು. ಈ ಕಥೆ ಶುರುವಾಗುವುದು ಇವತ್ತಲ್ಲ, ಸುಮಾರು 100 ವರ್ಷಗಳ ಹಿಂದೆ, ಅಂದರೆ 1835ರಲ್ಲಿ. ಆಗ ಭಾರತವನ್ನು ಬ್ರಿಟಿಷರು ಆಳುತ್ತಿದ್ದರು. ಆಗ ಭಾರತಕ್ಕೆ ಬಂದ ಒಬ್ಬ ಬ್ರಿಟಿಷ್ ಅಧಿಕಾರಿ, ಅವನ ಹೆಸರು ಮೆಕ್ಕಾಲೆ. ಬ್ರಿಟಿಷರಿಗೆ ಭಾರತವನ್ನು ಆಳಲು ಒಂದು ದೊಡ್ಡ ಸಮಸ್ಯೆ ಇತ್ತು. ಅವರಿಗೆ ಬ್ರಿಟಿಷ್ ಸಾಮ್ರಾಜ್ಯ ಆಡಳಿತ ನಡೆಸಲು, ಕಾಗದ ಪತ್ರವನ್ನು ಬರೆಯಲು ಮತ್ತು ಅಕೌಂಟ್ಸ್ ನೋಡಿಕೊಳ್ಳಲು ಲಕ್ಷಾಂತರ ನಿಷ್ಠಾವಂತ ಕೆಲಸಗಾರರು ಅಥವಾ ಕ್ಲರ್ಕ್ಗಳು ಬೇಕಾಗಿದ್ದರು. ಆದರೆ ಬ್ರಿಟನ್ನಿಂದ ಅಷ್ಟೊಂದು ಜನರನ್ನು ಭಾರತಕ್ಕೆ ಕರ್ಕೊಂಡು ಬರುವುದು ಅಸಾಧ್ಯವಾಗಿತ್ತು. ಅದಕ್ಕಾಗಿಯೇ ಮೆಕ್ಕಾಲೆ ಒಂದು ಕುತಂತ್ರವನ್ನು ಹೂಡಿದ. ಅದೇ 1835ರ ಮೆಕ್ಕಾಲೆ ಎಜುಕೇಶನ್ ಪಾಲಿಸಿ. ಈ ವ್ಯವಸ್ಥೆಯ ಮುಖ್ಯ ಉದ್ದೇಶ ಯುವಕರನ್ನು ಸ್ವತಂತ್ರವಾಗಿ ಯೋಚನೆ ಮಾಡಬಾರದು, ಯಾವುದೇ ಪ್ರಶ್ನೆ ಕೇಳಬಾರದು, ಬದಲಿಗೆ ಬ್ರಿಟಿಷರು ಹೇಳುವ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡುವ ಗುಲಾಮರಬೇಕು. ಆದರೆ ರಕ್ತ ಮತ್ತು ಬಣ್ಣದಲ್ಲಿ ಭಾರತೀಯರಾಗಿದ್ದರೂ ಯೋಚನೆ ಮತ್ತು ಬುದ್ಧಿವಂತಿಕೆಯಲ್ಲಿ ಬ್ರಿಟಿಷರ ತರ ಇರುವ ಒಂದು ಹೊಸ ವರ್ಗವನ್ನು ಸೃಷ್ಟಿಸುವುದು ಮೆಕ್ಕಾಲೆ ಪ್ಲಾನ್ ಆಗಿತ್ತು. ದುರದೃಷ್ಟವಶ ನೋಡಿ, ಬ್ರಿಟಿಷರು ನಮ್ಮನ್ನು ಬಿಟ್ಟು ಹೋಗಿ 70 ವರ್ಷಗಳಿಗಿಂತ ಹೆಚ್ಚು ಕಾಲವಾಗಿದೆ. ಆದರೆ ಅವರು ತಂದ ಆ ಹಳೆಯ ಧೂಳು ಹಿಡಿದ ಕ್ಲರ್ಕ್ ಸೃಷ್ಟಿಸುವ ಶಿಕ್ಷಣ ವ್ಯವಸ್ಥೆಯನ್ನು ನಾವು ಇವತ್ತಿಗೂ ಸಣ್ಣ ಪುಟ್ಟ ಬದಲಾವಣೆಯೊಂದಿಗೆ ಹಾಗೆ ಮುಂದುವರಿಸಿಕೊಳ್ಳುತ್ತಾ ಬಂದಿದ್ದೇವೆ. ಇವತ್ತು ಚೀನಾ, ಜಪಾನ್, ಫ್ರಾನ್ಸ್ ಅಥವಾ ಜರ್ಮನಿ ಅಂತ ದೇಶಗಳಿಗೆ ಹೋಗಿ ನೋಡಿ. ಅಲ್ಲಿ ಇಂಗ್ಲಿಷ್ ಬರೆದಿದ್ದರೆ ಯಾರು ನಿಮ್ಮನ್ನ ಕೀಳಾಗಿ ನೋಡೋದಿಲ್ಲ. ಅಲ್ಲಿ ಅವರ ಮಾತೃಭಾಷೆಯಲ್ಲೇ ಸೈನ್ಸ್, ಟೆಕ್ನಾಲಜಿ ಎಲ್ಲವನ್ನು ಕಲಿಸುತ್ತಾರೆ. ಆದರೆ ನಮ್ಮ ಭಾರತದಲ್ಲಿ ಇಂಗ್ಲಿಷ್ ಚೆನ್ನಾಗಿ ಬಂದರೆ ಅವನು ತುಂಬಾ ಬುದ್ಧಿವಂತ, ಒಂದು ವೇಳೆ ಇಂಗ್ಲಿಷ್ ಚೆನ್ನಾಗಿ ಬರದಿದ್ದರೆ ಅವನಿಗೆ ಜ್ಞಾನವೇ ಇಲ್ಲ ಅನ್ನೋ ಕಣ್ಣುಗಳಿಂದ ನೋಡ್ತಾರೆ. ಈ ಇಂಗ್ಲಿಷ್ ಬರದೇ ಇರುವುದರ ಅರ್ಥ ನಮಗೆ ಮತ್ತೊಂದು ಭಾಷೆ ಚೆನ್ನಾಗಿ ಬರುತ್ತದೆ ಅಷ್ಟೇ ಹೊರತು ನಮಗೆ ಬುದ್ಧಿ ಇಲ್ಲ ಅಂತ ಅಲ್ಲ. ಆದರೆ ಬ್ರಿಟಿಷರು ಬಿತ್ತಿದ ಆ ಗುಲಾಮ ಮಾನಸಿಕತೆ ಇವತ್ತಿಗೂ ನಮ್ಮ ಕಾಲೇಜುಗಳಲ್ಲಿ ಇಂಗ್ಲಿಷ್ ಬಾರದಿದ್ದರೆ ನಮಗೆ ಭವಿಷ್ಯವಿಲ್ಲ ಅಂತ ಎದುರಿಸುವಂತೆ ಮಾಡಿದೆ. ಈ ಹೆದರಿಕೆಯಲ್ಲೂ ಹುಟ್ಟಿಕೊಂಡಿದ್ದು ನೋಡಿ ನಮ್ಮ ಹಿಂದಿನ ಈ ಶಿಕ್ಷಣದ ಅಸಲಿ ಆಟ, ಅದುವೇ ಗಿಳಿಪಾಠ. 5 ವರ್ಷಗಳ ಹಳೆಯ ಆಂಡ್ರಾಯ್ಡ್ ಫೋನ್ ಅಥವಾ ಐಫೋನ್ ಇವತ್ತಿಗೆ ಔಟ್ಡೇಟ್ ಅಂತ ಅನಿಸುತ್ತೆ. ಆದರೆ ಆಶ್ಚರ್ಯ ನೋಡಿ, 100-200 ವರ್ಷಗಳ ಹಿಂದಿನ ಹಳೆಯ ಶಿಕ್ಷಣ ಪದ್ಧತಿ ಮಾತ್ರ ಇವತ್ತಿಗೂ ನಮ್ಮ ದೇಶದಲ್ಲಿ ಅಪ್ಡೇಟ್ ಆಗದೆ ನಡೀತಾ ಇದೆ. ಇವತ್ತು ನಮ್ಮ ಸ್ಕೂಲ್ ಕಾಲೇಜುಗಳಲ್ಲಿ ಏನಾಗಿದೆ ಗೊತ್ತಾ? ಇಲ್ಲಿ ಜ್ಞಾನದ ಪರೀಕ್ಷೆ ನಡೀತಾ ಇಲ್ಲ, ಬದಲಾಗಿ ಯಾರು ಚೆನ್ನಾಗಿ ಬಾಯ್ಪಾಠ ಮಾಡ್ತಾರೆ ಅನ್ನೋ ಗಿಳಿಪಾಠ ಸ್ಪರ್ಧೆ ನಡೀತಾ ಇದೆ. ಪುಸ್ತಕದಲ್ಲಿ ಏನಿದೆಯೋ ಅದನ್ನೇ ಹಾಗೆ ಮಗ್ಗಿ ತರ ತಲೆಯಲ್ಲಿ ತುಂಬ್ತಾರೆ. ಎಕ್ಸಾಮ್ ಪೇಪರ್ ಮೇಲೆ ಯಾರು ಅಚ್ಚುಕಟ್ಟಾಗಿ ವಾಂತಿ ಮಾಡಿ ಬರೀತಾರೋ ಅವರಿಗೆ 100ಕ್ಕೆ 100 ಮಾರ್ಕ್ಸ್ ಸಿಗುತ್ತೆ.
ಸಂಸ್ಕೃತ ಅಥವಾ ಹಿಂದಿ ಸಬ್ಜೆಕ್ಟ್ನಲ್ಲಿ 95 ಮಾರ್ಕ್ಸ್ ತಗೊಂಡಿರೋ ವಿದ್ಯಾರ್ಥಿಯನ್ನ ಕರೆದು ಅದೇ ಭಾಷೆಯಲ್ಲಿ 4 ಸಾಲು ಮಾತನಾಡು ಅಂದರೆ ಅವನಿಗೆ ಮಾತನಾಡಲು ಬರಲ್ಲ. ಯಾಕೆಂದ್ರೆ ಅವನು ಭಾಷೆಯನ್ನು ಕಲ್ತಿರಲ್ಲ, ಬರೀ ಎಕ್ಸಾಮ್ ಪಾಸ್ ಆಗಲು ಬಾಯ್ಪಾಟ್ ಮಾಡಿದ ಅಷ್ಟೇ. ನಾವು ಶಾಲೆಯಲ್ಲಿ ಕಲಿತ ಅತ್ಯಂತ ಫೇಮಸ್ ಫಾರ್ಮುಲಾ ನೆನಪಿದೆಯಾ? A+B ಆಲ್ ಬ್ರಾಕೆಟ್ 2 = A2+B2+2AB. ಇದು ನಿಮ್ಮ ಜೀವನದಲ್ಲಿ, ನಿಮ್ಮ ಕೆಲಸದಲ್ಲಿ ಎಲ್ಲಾದರೂ ಬಳಸಿದ್ದೀರಾ? ನಿಮ್ಮ ಪ್ರಿನ್ಸಿಪಲ್ ಯಾವ ಟೀಚರ್ ಕೂಡ ಇದರ ರಿಯಲ್ ಲೈಫ್ ಅಪ್ಲಿಕೇಶನ್ ಏನು ಅಂತ ನಮಗೆ ಹೇಳಿಕೊಡಲೇ ಇಲ್ಲ. ಒಂದು ವೇಳೆ ನೀವು 2AB ಜಾಗದಲ್ಲಿ 3AB ಹಾಕಿದರೆ ಸಾಕು, ಇಡೀ ಕ್ಲಾಸ್ ಮತ್ತು ಸಮಾಜ ನಿಮ್ಮನ್ನು ನೋಡಿ ನಗುತ್ತೆ. ಆದರೆ ಇದರ ಅಸಲಿ ಅರ್ಥ ಯಾರಿಗೂ ಗೊತ್ತಿಲ್ಲ. ಒಂದು ಅದ್ಭುತವಾದ ಉದಾಹರಣೆ ಇದೆ. ಒಂದು ಕಾಡಿನಲ್ಲಿ ಆನೆ, ಹಾವು, ಮೀನು, ಮಂಗ, ಸಿಂಹ ಈ ಎಲ್ಲವನ್ನ ಸಾಲಾಗಿ ನಿಲ್ಲಿಸಿ ಒಬ್ಬ ಜಡ್ಜ್ ಬಂದು ಯಾರು ಮೊದಲು ಈ ಮರ ಹತ್ತುತ್ತೀರೋ ಅವರೇ ಬುದ್ಧಿವಂತರು, ಅವರೇ ಫಸ್ಟ್ ಕ್ಲಾಸ್ ಅಂದರೆ ಏನಾಗಬೇಡ. ಈ ಮಂಗ ತಕ್ಷಣ ಮರ ಹತ್ತಿ ಫಸ್ಟ್ ರ್ಯಾಂಕ್ ತಗೋಬಹುದು. ಆದರೆ ಆ ಬಡಪಾಯಿ ಮೀನು ಅದು ಇಡೀ ಜೀವನ ಪರ್ಯಂತ ನನಗೆ ಮರ ಹತ್ತಲು ಬರಲ್ಲ, ನಾನು ದಡ್ಡ, ನಾನು ಯಾವುದಕ್ಕೂ ಲಾಯಕ್ಕಿಲ್ಲ ಅಂತ ಅಂದುಕೊಂಡೇ ಸಾಯಬೇಕಾಗುತ್ತೆ ಅಲ್ವಾ? ನಮ್ಮ ಇಂದಿನ ಎಜುಕೇಶನ್ ಸಿಸ್ಟಮ್ ಮಾಡುವುದು ಇದನ್ನೇ. ಪ್ರಕೃತಿ ಪ್ರತಿಯೊಬ್ಬ ಮಗುವಿಗೂ ಬೇರೆ ಬೇರೆ ಕಲೆ, ಬೇರೆ ಬೇರೆ ಕ್ರಿಯೇಟಿವಿಟಿ ಮತ್ತು ವಿಶಿಷ್ಟ ಪ್ರತಿಭೆಯನ್ನು ಕೊಟ್ಟು ಕಳಿಸಿರುತ್ತೆ. ಒಬ್ಬನಿಗೆ ಮ್ಯೂಸಿಕ್ ಇಷ್ಟ ಇರಬಹುದು, ಒಬ್ಬನಿಗೆ ಬಿಸ್ನೆಸ್ ಇಷ್ಟ ಇರಬಹುದು, ಇನ್ನೊಬ್ಬನಿಗೆ ಸ್ಪೋರ್ಟ್ಸ್ ಇಷ್ಟ ಇರಬಹುದು. ಆದರೆ ನಮ್ಮ ವ್ಯವಸ್ಥೆ ಎಲ್ಲರನ್ನೂ ಒಂದೇ ಲೈನ್ ನಲ್ಲಿ ನಿಲ್ಲಿಸಿ ನನಗೆ ಇದೆಲ್ಲ ಬೇಡ, ಮಾರ್ಕ್ಸ್ ಕಾರ್ಡ್ನಲ್ಲಿ 95 ಇದೆ ಅಲ್ವಾ ಅಷ್ಟೇ ಮುಖ್ಯ ಅಂತ ಅವರ ಕ್ರಿಯೇಟಿವಿಟಿಯನ್ನು ಬಾಲ್ಯದಲ್ಲಿಯೇ ಕೊಂದು ಹಾಕುತ್ತದೆ. ಮಹಾಭಾರತದ ಕಾಲದಲ್ಲಿ ದ್ರೋಣಾಚಾರ್ಯರು ಕೂಡ ಪಾಂಡವರಿಗೆ ಆಸಕ್ತಿ ತಕ್ಕಂತೆ ಅರ್ಜುನನಿಗೆ ಬಿಲ್ಲುಗಾರಿಕೆ, ಭೀಮನಿಗೆ ಗದಾ ಯುದ್ಧ ಬೇರೆ ಬೇರೆಯಾಗಿ ಕಲಿಸಿದ್ದ. ಎಲ್ಲರಿಗೂ ಒಂದೇ ಜ್ಞಾನ ದೊರಕಲಿಲ್ಲ. ಆದರೆ ಇವತ್ತಿನ ಕಮರ್ಷಿಯಲ್ ಸಿಸ್ಟಮ್ ದ್ರೋಣಾಚಾರ್ಯರಿಗಿಂತ ಹಿಂದೆ ಸರಿದಿದೆ. ಇಡೀ ಕ್ಲಾಸ್ಗೆ ಒಂದೇ ತರಹದ ಕುರಿಮಂದೆ ಶಿಕ್ಷಣ ನೀಡ್ತಾ ಇದೆ. ಈ ಕುರಿಮುಂದೆ ರೇಸ್ನಿಂದಾಗಿ ನಮ್ಮ ಯುವಕರು ಮತ್ತು ನಮ್ಮ ಪೋಷಕರು ಎಂಥ ಮಾನಸಿಕ ಜೈಲಿಗೆ ಬೀಳ್ತಾ ಇದ್ದಾರೆ ಗೊತ್ತಾ? ಒಂದು ಮಗು ಹುಟ್ಟಿ ಇನ್ನು ಸರಿಯಾಗಿ ಮಾತನಾಡಲು ಕಲಿಯುವ ಮುನ್ನವೇ ನಮ್ಮ ಸಮಾಜ ಅದರ ಭವಿಷ್ಯದ ರೇಸ್ ಕೋರ್ಸ್ಗೆ ರೆಡಿ ಮಾಡಿಬಿಡುತ್ತೆ. ಪೋಷಕರು, ನೆರೆಹೊರೆಯವರು ಎಲ್ಲರೂ ಸೇರಿ ಮಗುವಿನ ತಲೆಯಲ್ಲಿ ಒಂದೇ ಒಂದು ಕನಸನ್ನ ಬಲವಂತವಾಗಿ ಬಿಡ್ತಾರೆ. ಚೆನ್ನಾಗಿ ಓದು, ರಾತ್ರಿಗಳು ಕಷ್ಟಪಟ್ಟು ಹೆಚ್ಚಿಗೆ ಮಾರ್ಕ್ಸ್ ತಗೋ, ಯಾವುದಾದ್ರೂ ಒಂದು ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ AC ರೂಮ್ನಲ್ಲಿ ಕೂತು ಕೆಲಸ ಮಾಡುವ ಸಾಫ್ಟ್ವೇರ್ ಜಾಬ್ ಇಡಿ. ಇಷ್ಟೇ ನಮ್ಮ ಸಮಾಜಕ್ಕೆ ಗೊತ್ತಿರುವ ಯಶಸ್ಸಿನ ಹಾದಿ. ಅದರಲ್ಲೂ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಕೋರ್ಸ್ಗಳ ನಡುವೆ ಇರುವ ತಾರತಮ್ಯ ನೋಡುವುದಕ್ಕೆ 2 ಕಣ್ಣುಗಳು ಸಾಲದು. SLC ಮುಗಿದ ತಕ್ಷಣ ರೇಸ್ ಶುರುವಾಗುತ್ತೆ. 90% ಹೆಚ್ಚು ಮಾರ್ಕ್ಸ್ ತಗೊಂಡ್ರೆ ಅವರು ಸೈನ್ಸ್ ತಗೋಬೇಕು, ಅವರೇ ಸೂಪರ್ ಸ್ಟಾರ್. ಸ್ವಲ್ಪ ಕಡಿಮೆ ಬಂದ್ರೆ ಕಾಮರ್ಸ್, ಆವರೇಜ್. ಇನ್ನು ಯಾರಾದರೂ ಇಷ್ಟಪಟ್ಟು ಆರ್ಟ್ಸ್ ತಗೊಳ್ತೀನಿ ಅಂದ್ರೆ ಸಾಕು, ಈ ಸಮಾಜ ಅವ್ರನ್ನ ನೋಡುವ ಕಣ್ಣುಗಳೇ ಬದಲಾಗುತ್ತವೆ. ಅಯ್ಯೋ ಓದೋಕ್ಕೆ ಬರಲ್ವಾ, ಜೀವನವೇ ವೇಸ್ಟ್ ಮಾಡ್ಕೊಳ್ತೀಯಾ ಅನ್ನೋ ರೇಂಜ್ಗೆ ಕಾಮೆಂಟ್ ಮಾಡ್ತಾರೆ. ಇದೇ ವೀಕ್ನೆಸ್ ಅನ್ನ ಬಳಸಿಕೊಂಡು ಇವತ್ತು ದೊಡ್ಡ ದೊಡ್ಡ ಪ್ರೈವೇಟ್ ಕಾಲೇಜುಗಳು ಮತ್ತು ಕೋಚಿಂಗ್ ಸೆಂಟರ್ಗಳು ಲಕ್ಷ ದುಡ್ಡಿನ ಬಿಸ್ನೆಸ್ ದಂಧೆಯನ್ನು ಶುರು ಮಾಡಿವೆ. ಪೋಷಕರು ತಮ್ಮ ಆಸ್ತಿ ಮಾರಿ ಸಾಲ ಮಾಡಿ ಮಕ್ಕಳನ್ನು ಈ ಮಾರ್ಕ್ಸ್ ಕಾರ್ಖಾನೆಗೆ ತಳ್ತಾರೆ. ಆದರೆ ಈ ರೇಸ್ನಲ್ಲಿ ಆ ಮಗು ತನಗೆ ಇಷ್ಟ ಬಂದಿದ್ದನ್ನು ಸಾಧಿಸುವ, ತನ್ನದೇ ಆದ ಹೊಸ ಹಾದಿಯನ್ನು ಹುಡುಕುವ ಕ್ರಿಯೇಟಿವಿಟಿಯನ್ನು ಸಂಪೂರ್ಣವಾಗಿ ಕಳೆದುಕೊಂಡು ಬಿಡುತ್ತದೆ. ಎಲ್ಲದಕ್ಕಿಂತ ಕರಗುವ ಕೈ ಸತ್ಯ ಏನು ಗೊತ್ತಾ? ಪ್ರತಿ ವರ್ಷ ರಿಸಲ್ಟ್ ಬಂದಾಗ ನಾವು ಪೇಪರ್ನಲ್ಲಿ ನೋಡ್ತೀವಿ ಇಷ್ಟೊಂದು ಜನ 100ಕ್ಕೆ 100 ತಗೊಂಡ್ರು ಅಂತ. ಆದರೆ ಅದೇ ಪೇಪರ್ ಇನ್ನೊಂದು ಮೂಲೆಯಲ್ಲಿ ಸಣ್ಣದ ಅಕ್ಷರದಲ್ಲಿ ಇರುತ್ತೆ, ಮಾರ್ಕ್ಸ್ ಕಮ್ಮಿ ಬಂತು ಅಂತ, ಅಥವಾ ಪೋಷಕರ ನಿರೀಕ್ಷೆ ರೀಚ್ ಮಾಡೋಕ್ಕಾಗಲಿಲ್ಲ ಅಂತ ಯಾವನೋ ಒಬ್ಬ ಯುವಕ ಇಲ್ಲವೇ ಒಬ್ಬಳು ಸಣ್ಣ ಹುಡುಗಿ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ. ಆ ವಯಸ್ಸಿನಲ್ಲಿ ಅವರು ಜಗತ್ತನ್ನೇ ಗೆಲ್ಲುವ ಕನಸು ಕಾಣ್ತಾರೋ, ಆ ಸಣ್ಣ ವಯಸ್ಸಿನಲ್ಲಿ ಅವರು ತೀವ್ರವಾದ ಡಿಪ್ರೆಷನ್ಗೆ ಜಾರಿ ಬಿಡ್ತಾರೆ. ಈ ಸಮಾಜ ಇವರನ್ನು ಸೋತುವರು ಎಂಬ ಮುದ್ರೆಯನ್ನು ಉಡುವ ಮುನ್ನವೇ ಇವರು ಸ್ವಂತ ತಮ್ಮದೇ ಕಣ್ಣುಗಳಲ್ಲಿ ಬಿದ್ದು ಬಿಡ್ತಾರೆ. ಒಮ್ಮೆ ಶಾಂತವಾಗಿ ಯೋಚನೆ ಮಾಡಿ. ಇವತ್ತು ಜಗತ್ತಿನಲ್ಲಿ ನಾವು ಯಾರನ್ನೆಲ್ಲ ಅತ್ಯಂತ ಯಶಸ್ವಿ ವ್ಯಕ್ತಿಗಳು, ಸಾಧಕರು ಅಂತ ಕರೆಯುತ್ತೇವೋ ಅವರು ಇವತ್ತಿನ ಈ ಕಟ್ಟುನಿಟ್ಟಾದ ಉಸಿರುಗಟ್ಟಿಸುವ ಎಜುಕೇಶನ್ ಸಿಸ್ಟಮ್ ಟ್ರ್ಯಾಪ್ನಿಂದ ಸಿಕ್ಕಿ ಬಿದ್ದವರಲ್ಲ. ಅವರು ಮಾರ್ಕ್ಸ್ ಕಾರ್ಡ್ ಹಿಂದೆ ಓಡಲಿಲ್ಲ, ಬದಲಾಗಿ ತಮ್ಮೊಳಗಿದ್ದ ಪ್ಯಾಷನ್ ಮತ್ತು ಕೌಶಲ್ಯವನ್ನು ನಂಬಿ ಬೆಳೆಸಿದವರು. ಆದರೆ ಇವತ್ತಿನ ಯುವಕರು ಈ ಮಾರ್ಕ್ಸ್ ಕಾರ್ಡ್ ಜೈಲಿನಿಂದ ಹೊರಬಂದು ಭವಿಷ್ಯದ ಹೊಸ ಸವಾಲನ್ನು ಎದುರಿಸುವುದು ಹೇಗೆ? ನಾವು ಬದಲಾಗಬೇಕಾಗಿರುವುದು ಅನಿವಾರ್ಯತೆ ಎಲ್ಲಿಂದ? ನೋಡಿ, ಒಂದು ಕಡೆ ಲಕ್ಷಾಂತರ ಯುವಕರು ಡಿಗ್ರಿ ಮುಗಿಸಿ ಕೆಲಸವಿಲ್ಲದೆ ಪರದಾಡುತ್ತಿದ್ದರೆ, ಇನ್ನೊಂದು ಕಡೆ ಯಾವುದೋ ಒಂದು ಸಣ್ಣ ಸರ್ಕಾರಿ ಕ್ಲರ್ಕ್ ಅಥವಾ ಅಟೆಂಡರ್ ಹುದ್ದೆಗೆ ಸಾವಿರಾರು ಇಂಜಿನಿಯರ್ಗಳು, MTech,
MBA ಮಾಡಿದವರು ಕ್ಯೂನಲ್ಲಿ ನಿಲ್ತಾ ಇದ್ದಾರೆ. ಯಾಕೆ ಗೊತ್ತಾ? ಇವರ ಎಲ್ಲರಿಗೂ ಜಾಬ್ ಸೆಕ್ಯೂರಿಟಿ ಬೇಕಂತೆ. ಅಂದರೆ ಒಮ್ಮೆ ಕೆಲಸ ಸಿಕ್ಕರೆ ಸಾಕು, ಆಮೇಲೆ ನಾವು ಕೆಲಸ ಮಾಡದಿದ್ದರೂ ಯಾರೂ ನಮ್ಮನ್ನು ಕೆಲಸದಿಂದ ತೆಗೆಯಬಾರದು ಅನ್ನೋ ಮನಸ್ಥಿತಿ. ನಮ್ಮ ಯುವಕರಲ್ಲಿ ಇಂತಹ ಭಯ ಮತ್ತು ಸೋಮಾರಿತನ ಮನಸ್ಥಿತಿ ಮೂಡಲು ಕಾರಣ ನಮ್ಮ ಶಿಕ್ಷಣ ವ್ಯವಸ್ಥೆಯ ಹೊರತು ಅವರಲ್ಲ. ಯಾಕೆಂದರೆ ನಮ್ಮ ವ್ಯವಸ್ಥೆ ನಮಗೆ ಸ್ವತಂತ್ರ ಕೌಶಲ್ಯದ ಮೇಲೆ ನಂಬಿಕೆ ಇಡುವ ಧೈರ್ಯವನ್ನೇ ಕೊಟ್ಟಿಲ್ಲ. ಸರ್ಟಿಫಿಕೇಟ್ ಇಲ್ಲದೆ ನೀವು ಶೂನ್ಯ ಅಂತ ಬಾಲ್ಯದಿಂದಲೇ ನಮ್ಮ ತಲೆಗೆ ತುಂಬಿ ಬಿಡ್ತಾರೆ. ಆದರೆ ನೆನಪಿಡಿ, ನಾವು ಇಷ್ಟಪಡಲಿ ಅಥವಾ ಬಿಡಲಿ, ಮುಂದಿನ 5 ವರ್ಷಗಳಲ್ಲಿ ಇಡೀ ಜಗತ್ತು ನಾವು ಊಹಿಸಿದ ವೇಗದಲ್ಲಿ ಬದಲಾಗ್ತಾ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್, ChatGPT, ಕ್ಲೌಡ್ AI ಮತ್ತು ಆಟೋಮೇಷನ್ ನಂತಹ ಅದ್ಭುತ ತಂತ್ರಜ್ಞಾನಗಳು ಇವತ್ತು ಮಾರ್ಕೆಟ್ಗೆ ಲಗ್ಗೆ ಇಟ್ಟಿವೆ. ಹಳೆಯ ಕಾಲದ ಕೆಲವು ಬರೆಯುವ, ಟೈಪ್ ಮಾಡುವ ಅಥವಾ ಬಯಪಾಟು ಮಾಡಿ ಕೆಲಸ ಮಾಡುವ ಕಚೇರಿ ಹುದ್ದೆಗಳನ್ನು ಈ AI ತಂತ್ರಜ್ಞಾನಗಳು ಕೆಲವೇ ಸೆಕೆಂಡ್ನಲ್ಲಿ ಮಾಡಿ ಮುಗಿಸುತ್ತದೆ. ಇದರ ಅರ್ಥ ಏನು ಗೊತ್ತಾ? ಇನ್ನು ಮುಂದಿನ ದಿನಗಳಲ್ಲಿ ನೀವು ಯಾವುದೇ ಕಾಲೇಜಿನಲ್ಲಿ ಓದ್ತಾ ಇದ್ದೀರಿ, ನಿಮ್ಮ ಮಾರ್ಕ್ಸ್ ಕಾರ್ಡ್ನಲ್ಲಿ ಎಷ್ಟು ಪರ್ಸೆಂಟೇಜ್ ಇದೆ ಅನ್ನೋದು ಕಾಗದ ತುಣುಕುಗಳಿಗಿರುವಷ್ಟು ಬೆಲೆ ಇರಲ್ಲ. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್.